ಯಮುನಾ ನದಿಯ ತಟದಲ್ಲಿರುವ ಒಂದು ಪ್ರಶಾಂತವಾದ ಆಶ್ರಮ. ಸೂರ್ಯಾಸ್ತದ ಕೆಂಬಣ್ಣವು ಆಕಾಶವನ್ನು ಆವರಿಸಿದೆ. ಭಗವಾನ್ ಶ್ರೀಕೃಷ್ಣನು ಒಂದು ದೊಡ್ಡ ಆಲದ ಮರದ ಕೆಳಗೆ ಮುಖದಲ್ಲಿ ಎಂದಿನಂತೆ ಮಂದಹಾಸ ಬೀರುತ್ತಾ ಕುಳಿತಿರುತ್ತಾನೆ. ಅವನ ಕಣ್ಣುಗಳಲ್ಲಿ ದಿವ್ಯ ತೇಜಸ್ಸು ತುಂಬಿದೆ. ಆಗ ಜ್ಞಾನದಾಹಿಯಾದ ವಯೋವೃದ್ಧರಾದ ಮಹರ್ಷಿಯೊಬ್ಬರು ಭಕ್ತಿಭಾವದಿಂದ ಶ್ರೀಕೃಷ್ಣನ ಬಳಿಗೆ ಬರುತ್ತಾರೆ. ಅವರು ಕೈ ಮುಗಿದು ವಿನಮ್ರವಾಗಿ, ಪ್ರಭೋ ಜಗದೊಡೆಯ, ದ್ವಾರಕಾಧೀಶ, ನಿಮ್ಮ ದರ್ಶನದಿಂದ ನನ್ನ ಜನ್ಮ ಪಾವನವಾಯಿತು. ನನ್ನ ಮನದಲ್ಲಿ ಹಲವು ದಿನಗಳಿಂದ ಒಂದು ಪ್ರಶ್ನೆ ಕಾಡುತ್ತಿದೆ. ತಾವು ಅನುಮತಿಸಿದರೆ ಕೇಳಬಹುದೇ? ಭಗವಾನ್ ಶ್ರೀಕೃಷ್ಣನು ಸೌಮ್ಯವಾಗಿ ನಗುತ್ತಾ, ಹೇ ಮಹರ್ಷಿಗಳೇ, ಜ್ಞಾನದ ಹುಡುಕಾಟವೇ ಜೀವನದ ಸಾರ್ಥಕತೆ. ನಿಮ್ಮ ಪ್ರಶ್ನೆಯನ್ನು ಹಿಂಜರಿಕೆ ಇಲ್ಲದೆ ಕೇಳಿ. ನನಗೆ ತಿಳಿದ ಮಟ್ಟಿಗೆ ಉತ್ತರಿಸಲು ಪ್ರಯತ್ನಿಸುತ್ತೇನೆ. ಆಗ ಮಹರ್ಷಿಗಳು, ವಾಸುದೇವ, ಈ ನವರಾತ್ರಿಯ ಆಚರಣೆಯನ್ನು ಜಗತ್ತಿನ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಆಚರಿಸಲಾಗುತ್ತದೆ. 9 ದಿನಗಳ ಕಾಲ ಶಕ್ತಿ ದೇವತೆಯ ಆರಾಧನೆ, ಉಪವಾಸ, ವ್ರತಗಳು ನಡೆಯುತ್ತವೆ. ಆದರೆ ಇದರ ಹಿಂದಿನ ನಿಜವಾದ ರಹಸ್ಯವೇನು? ಇದು ಕೇವಲ ಒಂದು ಹಬ್ಬವೇ, ಅಥವಾ ಇದರ ಹಿಂದೆ ಗೂಢವಾದ ಆಧ್ಯಾತ್ಮಿಕ ಸತ್ಯ ಅಡಗಿದೆಯೇ? ಅದರಲ್ಲೂ ಆಯುಧ ಪೂಜೆ, ಮಹಾನವಮಿ ಮತ್ತು ವಿಜಯದಶಮಿಯ ಆಚರಣೆಗಳ ಹಿಂದಿನ ಸ್ವಾರಸ್ಯವೇನು? ದಯವಿಟ್ಟು ಈ ರಹಸ್ಯವನ್ನು ನನಗೆ ತಿಳಿಸಿ. ನನ್ನ ಜ್ಞಾನದ ದಾಹವನ್ನು ನೀಗಿಸಬೇಕು ಎಂದಾಗ ಭಗವಾನ್ ಶ್ರೀಕೃಷ್ಣನು, ಮಹರ್ಷಿಗಳೇ, ನೀವು ಕೇಳಿದ ಪ್ರಶ್ನೆ ಸಾಮಾನ್ಯವಾದುದಲ್ಲ. ಇದು ಕೇವಲ ಹಬ್ಬದ ಕಥೆಯಲ್ಲ. ಇದು ಸೃಷ್ಟಿಯ ಆದಿಶಕ್ತಿಯ ಲೀಲೆ, ಧರ್ಮ ಮತ್ತು ಅಧರ್ಮದ ನಡುವಿನ ಶಾಶ್ವತ ಸಂಘರ್ಷದ ಕತೆ. ಈ ರಹಸ್ಯವನ್ನು ಅರಿಯಲು ನಾವು ಕಾಲಚಕ್ರದಲ್ಲಿ ಹಿಂದಕ್ಕೆ ಹೋಗಬೇಕು ಎಂದು ಹೇಳಲಾಗಿ, ಸ್ನೇಹಿತರೆ, ಈ ಸ್ವಾರಸ್ಯಕರ ಕಥನ ಆಲಿಸುವ ಮೊದಲು ಯಾರೆಲ್ಲ MJ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಕೊಡುವುದನ್ನು ಮರೆಯದಿರಿ. ಬನ್ನಿ ಈಗ ಮತ್ತೆ ಕತೆಗೆ ಬರೋಣ. ನವರಾತ್ರಿಯ ಮೂಲ ರಹಸ್ಯದ ಬಗ್ಗೆ ಹೇಳಲಾರಂಭಿಸಿದ ಭಗವಾನ್ ಶ್ರೀಕೃಷ್ಣನು, ಮಹರ್ಷಿಗಳೇ ಕೇಳಿ, ಒಂದು ಕಾಲದಲ್ಲಿ ರಂಭಾಸುರನ ಮಗನಾದ ಮಹಿಷಾಸುರನೆಂಬ ರಾಕ್ಷಸನು ತನ್ನ ಘೋರ ತಪಸ್ಸಿನಿಂದ ಬ್ರಹ್ಮದೇವನನ್ನು ಮೆಚ್ಚಿಸಿದನು. ನನಗೆ ಯಾವ ಪುರುಷನಿಂದಲೂ, ದೈವ ದಾನವ ಯಕ್ಷ ಕಿನ್ನರರಿಂದಲೂ ಮರಣ ಬಾರದಿರಲಿ ಎಂಬ ವರವನ್ನು ಪಡೆದ. ಆದರೆ ಅಹಂಕಾರದಿಂದ ಒಬ್ಬ ಸ್ತ್ರೀಯಿಂದ ನನಗೇನು ಮರಣ ಬರಲು ಸಾಧ್ಯ ಎಂದು ಭಾವಿಸಿ ಸ್ತ್ರೀಯನ್ನು ತನ್ನ ವರದಿಂದ ಹೊರಗಿಟ್ಟನು. ಇದೇ ಅವನು ಮಾಡಿದ ದೊಡ್ಡ ತಪ್ಪು ಎಂದ ಭಗವಾನ್ ಶ್ರೀಕೃಷ್ಣನು, ವರಬಲದಿಂದ ಮದೋನ್ಮತ್ತನಾದ ಮಹಿಷಾಸುರನು 3 ಲೋಕಗಳನ್ನು ತನ್ನ ಹಿಡಿತದಲ್ಲಿ ತೆಗೆದುಕೊಂಡನು. ದೇವತೆಗಳನ್ನು ದೇವಲೋಕದಿಂದ ಓಡಿಸಿ, ಯಜ್ಞ ಯಾಗಾದಿಗಳನ್ನು ನಿಲ್ಲಿಸಿ, ಧರ್ಮವನ್ನು ನಾಶ ಮಾಡಲು ಆರಂಭಿಸಿದ. ದೇವತೆಗಳು ದಿಕ್ಕು ತೋಚದೆ ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು, ಮಹೇಶ್ವರರ ಬಳಿಗೆ ಮೊರೆಯಿಟ್ಟರು. ಆಗ ತ್ರಿಮೂರ್ತಿಗಳು ಮತ್ತು ಸಕಲ ದೇವತೆಗಳ ಶಕ್ತಿಯು ಒಗ್ಗೂಡಿ ಅದರಿಂದ ಆದಿಶಕ್ತಿ ಜಗನ್ಮಾತೆ ದುರ್ಗಾದೇವಿಯು ಪ್ರಕಟವಾದಳು. ಪ್ರತಿಯೊಬ್ಬ ದೇವತೆಯು ತಮ್ಮ ಶ್ರೇಷ್ಠ ಆಯುಧಗಳನ್ನು ದೇವಿಗೆ ಸಮರ್ಪಿಸಿದರು. ಶಿವನು ತ್ರಿಶೂಲವನ್ನು, ವಿಷ್ಣು ಸುದರ್ಶನ ಚಕ್ರವನ್ನು, ವಾಯು ಬಾಣಗಳನ್ನು, ಇಂದ್ರನು ವಜ್ರಾಯುಧವನ್ನು, ಹಿಮವಂತನು ಸಿಂಹವನ್ನು ವಾಹನವಾಗಿ ನೀಡಿದರು. ಹೀಗೆ ಸಕಲ ಶಸ್ತ್ರಾಸ್ತ್ರಗಳಿಂದ ಸಜ್ಜಿತಳಾದ ಆ ಜಗನ್ಮಾತೆಯು ಮಹಿಷಾಸುರನನ್ನು ಸಂಹರಿಸಲು ಹೊರಟಳು ಎಂದಾಗ ಮಹರ್ಷಿಗಳು ಕುತೂಹಲದಿಂದ, ಆಹಾ, ಎಂಥ ಅದ್ಭುತ ದೃಶ್ಯ! ನಂತರ ಏನಾಯಿತು ಪ್ರಭೋ ಎಂದು ಉತ್ಸಾಹದೊಂದಿಗೆ ಕೇಳಿದಾಗ ಭಗವಾನ್ ಶ್ರೀಕೃಷ್ಣನು, ಮಹಿಷಾಸುರ ಮತ್ತು ದೇವಿಯ ನಡುವೆ 9 ದಿನಗಳ ಕಾಲ ಘೋರ ಸಂಗ್ರಾಮ ನಡೆಯಿತು. ಆ 9 ದಿನಗಳಲ್ಲಿ ದೇವಿಯು ಒಂದೊಂದು ದಿನ ಒಂದೊಂದು ರೂಪ ತಾಳಿ ರಾಕ್ಷಸನ ಸೈನ್ಯವನ್ನು ನಾಶ ಮಾಡಿದಳು. ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಕೋಷ್ಮಾಂಡ, ಸ್ಕಂದಮಾತ, ಕಾತ್ಯಾಯಿನಿ, ಕಾಳರಾತ್ರಿ, ಮಹಾಗೌರಿ ಮತ್ತು ಸಿದ್ಧಿಧಾತ್ರಿ ಎಂಬ 9 ರೂಪಗಳಲ್ಲಿ ಪೂಜಿಸಲ್ಪಟ್ಟಳು. ಪ್ರತಿಯೊಂದು ರೂಪವು ಶಕ್ತಿಯ ಒಂದೊಂದು ಆಯಾಮವನ್ನು ಪ್ರತಿನಿಧಿಸುತ್ತದೆ. ಈ 9 ರಾತ್ರಿಗಳೇ ನವರಾತ್ರಿ ಎಂದಾಗ ಮಹರ್ಷಿಗಳು, ಕೃಷ್ಣ, ದೇವಿಯು ರಾಕ್ಷಸನನ್ನು ಕೊಲ್ಲಲು ಆಯುಧಗಳನ್ನು ಬಳಸಿದಳು. ಆದರೆ ಸಾಮಾನ್ಯ ಮನುಷ್ಯರು, ರೈತರು, ಕುಶಲಕರ್ಮಿಗಳು ತಮ್ಮ ಪರಿಕರಗಳನ್ನು, ಆಯುಧಗಳನ್ನು ಪೂಜಿಸುವುದರ ಹಿಂದಿನ ತತ್ವವೇನು? ಆಯುಧ ಪೂಜೆಯ ರಹಸ್ಯವೇನು ತಿಳಿಸು ಎಂದು ಪ್ರಶ್ನಿಸಿದಾಗ ಭಗವಾನ್ ಶ್ರೀಕೃಷ್ಣನು,
ಮಂದಹಾಸ ಬೀರುತ್ತಾ, ಅತ್ಯುತ್ತಮ ಪ್ರಶ್ನೆ ಮಹರ್ಷಿಗಳೇ. ಇದಕ್ಕೂ ಒಂದು ರೋಚಕವಾದ ಕಥೆ ಇದೆ. ಇದು ದ್ವಾಪರಯುಗದ ಕತೆ, ಪಾಂಡವರ ಕತೆ ಎಂದ ಭಗವಾನ್ ಶ್ರೀಕೃಷ್ಣನು. ಪಾಂಡವರು ತಮ್ಮ 12 ವರ್ಷಗಳ ವನವಾಸವನ್ನು ಮುಗಿಸಿ 1 ವರ್ಷದ ಅಜ್ಞಾತವಾಸವನ್ನು ವಿರಾಟರ ರಾಜ್ಯದಲ್ಲಿ ಕಳೆಯಬೇಕಾಗಿತ್ತು. ಅವರು ತಮ್ಮ ದೈವಿಕ ಅಸ್ತ್ರಗಳನ್ನು ತಮ್ಮೊಂದಿಗೆ ಒಯ್ಯಲು ಸಾಧ್ಯವಿರಲಿಲ್ಲ. ಅವುಗಳನ್ನು ಗುರುತಿಸಿದರೆ ಅವರ ಅಜ್ಞಾತವಾಸ ಭಂಗವಾಗುತ್ತಿತ್ತು. ಆಗ ಧರ್ಮರಾಜನು ತಮ್ಮ ಗಾಂಡೀವ, ಗದೆ, ಖಡ್ಗಗಳಂತಹ ದಿವ್ಯಾಸ್ತ್ರಗಳನ್ನು ಒಂದು ಶವದ ರೂಪದಲ್ಲಿ ಕಟ್ಟಿ ಒಂದು ದೊಡ್ಡ ಶಮಿ ಅಂದರೆ ಬನ್ನಿ ವೃಕ್ಷದ ಮೇಲೆ ಬಚ್ಚಿಟ್ಟರು ಎಂದಾಗ ಮಹರ್ಷಿಗಳ ಮನದಲ್ಲಿ ಹುಟ್ಟಿದ ಅನುಮಾನ ಪರಿಹರಿಸಿಕೊಳ್ಳುವಂತೆ ಮಹರ್ಷಿಗಳು ಶಮಿ ವೃಕ್ಷದ ಮೇಲೆಯೇ, ಏಕೆ ಪ್ರಭು ಎಂದು ಕೇಳಿದಾಗ ಉತ್ತರಿಸುತ್ತಾ ಭಗವಾನ್ ಶ್ರೀಕೃಷ್ಣನು, ಶಮಿ ವೃಕ್ಷವು ಅಗ್ನಿಯನ್ನು ತನ್ನ ಗರ್ಭದಲ್ಲಿ ಇಟ್ಟುಕೊಂಡಿರುವ ಪವಿತ್ರ ವೃಕ್ಷ. ಅದು ತೇಜಸ್ಸಿನ ಸಂಕೇತ. ಪಾಂಡವರು ತಮ್ಮ ಅಸ್ತ್ರವನ್ನು ಮರೆ ಮಾಡುವ ಮೊದಲು ಆ ಆಯುಧಗಳಿಗೆ ಪೂಜೆ ಸಲ್ಲಿಸಿ, ಓ ಆಯುಧಗಳೇ, ನೀವು ನಮ್ಮ ಧರ್ಮರಕ್ಷಣೆಯ ಸಾಧನಗಳು. 1 ವರ್ಷದ ನಂತರ ನಾವು ಮತ್ತೆ ಬಂದು ನಿಮ್ಮನ್ನು ಪೂಜಿಸಿ ಧರ್ಮ ಸಂಸ್ಥಾಪನೆಗಾಗಿ ಬಳಸುತ್ತೇವೆ. ಅಲ್ಲಿಯವರೆಗೆ ನಮ್ಮನ್ನು ಕಾಪಾಡಿ ಎಂದು ಪ್ರಾರ್ಥಿಸಿದರು. ಅವರು ಆಯುಧಗಳನ್ನು ಕೇವಲ ವಸ್ತುಗಳೆಂದು ನೋಡಲಿಲ್ಲ, ಅವುಗಳಲ್ಲಿ ದೈವಿಕ ಶಕ್ತಿಯನ್ನು ಕಂಡರು ಎನ್ನುತ್ತಾ ಭಗವಾನ್ ಶ್ರೀಕೃಷ್ಣನು ಅಜ್ಞಾತವಾಸ ಮುಗಿಸಿದ ನಂತರ ವಿಜಯದಶಮಿಯ ದಿನದಂದು ಪಾಂಡವರು ಆ ಶಮಿ ವೃಕ್ಷದ ಬಳಿ ಬಂದು ತಮ್ಮ ಆಯುಧಗಳನ್ನು ಕೆಳಗಿಳಿಸಿ ಅವುಗಳಿಗೆ ವಿಧಿವತ್ತಾಗಿ ಪೂಜೆ ಸಲ್ಲಿಸಿದರು. ಆಯುಧಗಳಿಗೆ ಕೃತಜ್ಞತೆ ಸಲ್ಲಿಸಿ, ನಿಮ್ಮ ಸಹಾಯದಿಂದಲೇ ನಾವು ಕುರುಕ್ಷೇತ್ರದಲ್ಲಿ ಧರ್ಮವನ್ನು ಸ್ಥಾಪಿಸಬೇಕು ಎಂದು ಸಂಕಲ್ಪ ಮಾಡಿದರು. ಅದೇ ಆಯುಧ ಪೂಜೆ. ಇದರ ರಹಸ್ಯವೇನೆಂದರೆ, ನಾವು ಬದುಕಲು ಬಳಸುವ ಪ್ರತಿಯೊಂದು ಸಾಧನವು, ಅದು ರೈತನ ನೇಗಿಲಾಗಿರಲಿ, ಕುಂಬಾರನ ಚಕ್ರವಾಗಿರಲಿ, ಯೋಧನ ಖಡ್ಗವಾಗಿರಲಿ ಅಥವಾ ವಿದ್ಯಾರ್ಥಿಯ ಲೇಖನಿಯಾಗಿರಲಿ, ಅವೆಲ್ಲವೂ ದೈವಿಕ ಶಕ್ತಿಯ ಪ್ರತೀಕ. ಅವುಗಳಿಗೆ ಗೌರವ ಸಲ್ಲಿಸುವುದೇ ಆಯುಧ ಪೂಜೆ. ನಮ್ಮ ವೃತ್ತಿಯೇ ನಮ್ಮ ಧರ್ಮ, ಅದಕ್ಕೆ ಬೇಕಾದ ಸಾಧನಗಳೇ ನಮ್ಮ ಆಯುಧಗಳು ಎಂದಾಗ ಮಹರ್ಷಿಗಳು, ಅದ್ಭುತ, ಹಾಗಾದರೆ ಮಹಾನವಮಿಯ ಮಹತ್ವವೇನು ಎಂಬ ಸಂದೇಹವನ್ನು ವ್ಯಕ್ತಪಡಿಸಿದಾಗ ಭಗವಾನ್ ಶ್ರೀಕೃಷ್ಣನು, ಮಹಾನವಮಿಯು ಯುದ್ಧದ ಪರಾಕಾಷ್ಠೆಯ ದಿನ. ದೇವಿಯು ಚಾಮುಂಡೇಶ್ವರಿ ರೂಪದಲ್ಲಿ ರಕ್ತ ಬೀಜಾಸುರನಂತಹ ಭಯಂಕರ ರಾಕ್ಷಸರನ್ನು ಸಂಹರಿಸಿ ಮಹಿಷಾಸುರನ ಜೊತೆ ಅಂತಿಮ ಯುದ್ಧಕ್ಕೆ ಸಿದ್ಧಳಾದ ದಿನ. ಇದು ಶಕ್ತಿಯ ಉತ್ತುಂಗದ ದಿನ. ಈ ದಿನ ಮಾಡುವ ಪೂಜೆಯು ನಮಗೆ ಅಷ್ಟಸಿದ್ಧಿಗಳನ್ನು, ಆತ್ಮಬಲವನ್ನು ನೀಡುತ್ತದೆ ಎಂದರಿತ ಮಹರ್ಷಿಗಳು, ನನ್ನ ಕೊನೆಯ ಪ್ರಶ್ನೆ ಪ್ರಭು, ವಿಜಯದಶಮಿಯ ಹಿಂದಿನ ರಹಸ್ಯವೇನು? ಅಂದು ನಾವು ಬನ್ನಿ ಮರಕ್ಕೆ ಪೂಜೆ ಮಾಡಿ ಅದರ ಎಲೆಗಳನ್ನು ಚಿನ್ನವೆಂದು ಹಂಚುತ್ತೇವೆ, ಸೀಮೋಲ್ಲಂಘನ ಮಾಡುತ್ತೇವೆ. ಇದರ ಅರ್ಥವೇನು ಎಂದಾಗ ಭಗವಾನ್ ಶ್ರೀಕೃಷ್ಣನು, ಮಹರ್ಷಿಗಳೇ, ವಿಜಯದಶಮಿಯು ಒಂದು ದಿನವಲ್ಲ, ಅದು 3 ಮಹಾ ವಿಜಯಗಳ ಸಂಕೇತ. ಮೊದಲನೆಯದು ದೇವಿ ದುರ್ಗೆಯ ವಿಜಯ. 9 ದಿನಗಳ ಯುದ್ಧದ ನಂತರ ದಶಮಿಯ ದಿನದಂದು ದುರ್ಗಾದೇವಿಯು ಮಹಿಷಾಸುರನನ್ನು ತನ್ನ ತ್ರಿಶೂಲದಿಂದ ಸಂಹರಿಸಿ ಲೋಕಕ್ಕೆ ಶಾಂತಿ ತಂದಳು. ಇದು ಅಧರ್ಮದ ಮೇಲೆ ಧರ್ಮದ ವಿಜಯ. ಎರಡನೆಯದು ಪಾಂಡವರ ವಿಜಯ. ಆಯುಧ ಪೂಜೆ ಮಾಡಿ ಶಮಿ ವೃಕ್ಷಕ್ಕೆ ನಮಿಸಿ ಪಾಂಡವರು ತಮ್ಮ ಅಜ್ಞಾತವಾಸವನ್ನು ಯಶಸ್ವಿಯಾಗಿ ಪೂರೈಸಿ ವಿರಾಟನ ಪರವಾಗಿ ಯುದ್ಧ ಮಾಡಿ ಜಯಶೀಲರಾದರು. ಇದು ಅವರ ಸಂಕಲ್ಪದ ವಿಜಯ. ಮೂರನೆಯದಾಗಿ ಶ್ರೀರಾಮನ ವಿಜಯ. ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರನು ರಾವಣನೊಂದಿಗೆ ಯುದ್ಧ ಮಾಡುವ ಮುನ್ನ ನವರಾತ್ರಿಯ ಕಾಲದಲ್ಲಿ ದೇವಿಯನ್ನು ಪೂಜಿಸಿ ಅವಳ ಅನುಗ್ರಹವನ್ನು ಪಡೆದನು. ದಶಮಿಯ ದಿನದಂದೇ ರಾವಣನನ್ನು ಸಂಹರಿಸಿ ಲಂಕೆಯ ಮೇಲೆ ವಿಜಯವನ್ನು ಸಾಧಿಸಿದನು. ಅದಕ್ಕಾಗಿಯೇ ಇದನ್ನು ದಸರಾ ಅಂದರೆ ದಶಹರ, ಹೀಗೆಂದರೆ 10 ತಲೆಯ ರಾವಣನನ್ನು ಸಂಹರಿಸಿದ ದಿನ ಎಂದು ಕರೆಯುತ್ತಾರೆ ಎಂದ ಭಗವಾನ್ ಶ್ರೀಕೃಷ್ಣನು. ಇನ್ನು ಸೀಮೋಲ್ಲಂಘನದ ರಹಸ್ಯ. ಪಾಂಡವರು ಅಜ್ಞಾತವಾಸದ ಸೀಮೆಯನ್ನು ಅಂದರೆ ಗಡಿಯನ್ನು ದಾಟಿ ತಮ್ಮ ನಿಜರೂಪಕ್ಕೆ ಮರಳಿದರು. ರಾಜರು ತಮ್ಮ ರಾಜ್ಯದ ಸೀಮೆಯನ್ನು ದಾಟಿ ದಿಗ್ವಿಜಯಕ್ಕೆ ಹೊರಡುತ್ತಿದ್ದರು. ಇದರ ಆಧ್ಯಾತ್ಮಿಕ ಅರ್ಥವೇನೆಂದರೆ, ಮನುಷ್ಯನು ತನ್ನ ಅಜ್ಞಾನ, ಅಹಂಕಾರ ಮತ್ತು ಭಯದ ಸೀಮೆಗಳನ್ನು ದಾಟಿ ಜ್ಞಾನ ಮತ್ತು ವಿಜಯದ ಕಡೆಗೆ ಸಾಗಬೇಕು. ಹೊಸ ಕಾರ್ಯಗಳನ್ನು ಆರಂಭಿಸಲು ಇದು ಅತ್ಯಂತ ಶುಭ ದಿನ ಎಂದಾಗ ಮಹರ್ಷಿಗಳ ಜ್ಞಾನದಾಹ ತೀರದಾಗಿ, ಹಾಗಾದರೆ ಬನ್ನಿ ಎಲೆಗಳನ್ನು ಚಿನ್ನವೆಂದು ಹಂಚುವುದರ ಮರ್ಮವೇನು ಎಂದಾಗ ಭಗವಾನ್ ಶ್ರೀಕೃಷ್ಣನು,
ಪಾಂಡವರು ಶಮಿ ವೃಕ್ಷದ ಮೇಲೆ ಆಯುಧಗಳನ್ನು ಇಟ್ಟಾಗ ಆ ಮರವು ದಿವ್ಯ ಶಕ್ತಿಯಿಂದ ತುಂಬಿ ಹೋಯಿತು. ಅವರು ವಿಜಯಿಗಳಾಗಿ ಮರಳಿದಾಗ ಆ ಮರದ ಎಲೆಗಳನ್ನು ಪ್ರಸಾದವೆಂದು ಭಾವಿಸಿ ಪರಸ್ಪರ ಹಂಚಿಕೊಂಡು ನೀವು ಚಿನ್ನದಂತೆ ಶ್ರೇಷ್ಠರಾಗಿ ವಿಜಯಶಾಲಿಗಳಾಗಿ ಎಂದು ಹಾರೈಸಿದರು. ಅದು ಸ್ನೇಹ, ಸಂಬಂಧ ಮತ್ತು ಸಮೃದ್ಧಿಯ ಸಂಕೇತ ಎಂದಾಗ ಮಹರ್ಷಿಗಳು ಕಣ್ಣಲ್ಲಿ ಆನಂದ ಬಾಷ್ಪದೊಂದಿಗೆ ಕೈ ಮುಗಿದು, ಕೃಷ್ಣ ಪರಮಾತ್ಮ, ನೀನು ನನ್ನ ಕಣ್ತೆರೆಸಿದೆ. ನವರಾತ್ರಿ ಎಂದರೆ ಕೇವಲ ಕಥೆಯಲ್ಲ, ಅದು ನಮ್ಮೊಳಗಿನ ಹೋರಾಟದ ಪ್ರತೀಕ. ನಮ್ಮೊಳಗಿರುವ ಮಹಿಷಾಸುರನೆಂಬ ಅಹಂಕಾರ, ರಾವಣನೆಂಬ ಕಾಮ, ಕ್ರೋಧ, ಲೋಭ ಸಂಹರಿಸಲು ನಮ್ಮೊಳಗಿರುವ ಆದಿಶಕ್ತಿಯನ್ನು ಜಾಗೃತಗೊಳಿಸುವ 9 ದಿನಗಳ ಸಾಧನೆಯೇ ನವರಾತ್ರಿ. ನಮ್ಮ ಜ್ಞಾನ, ವೃತ್ತಿ ಮತ್ತು ಕರ್ತವ್ಯಗಳೆಂಬ ಆಯುಧಗಳನ್ನು ಪೂಜಿಸಿ ನಮ್ಮ ಅಜ್ಞಾನದ ಸೀಮೆಯನ್ನು ದಾಟಿ ಆತ್ಮವಿಜಯವನ್ನು ಸಾಧಿಸುವುದೇ ವಿಜಯದಶಮಿ. ಇದಕ್ಕಿಂತ ದೊಡ್ಡ ರಹಸ್ಯ ಇನ್ನೇನಿದೆ? ಧನ್ಯನಾದೆ ಪ್ರಭು, ಧನ್ಯನಾದೆ ಎಂದ ಮಹರ್ಷಿಗಳಿಗೆ ಭಗವಾನ್ ಶ್ರೀಕೃಷ್ಣನು ಶಾಂತವಾದ ನಗುವಿನೊಂದಿಗೆ, ಯಥಾರ್ಥ ಮಹರ್ಷಿಗಳೇ, ಯಾರು ಈ ತತ್ವವನ್ನು ಅರಿತು ಶ್ರದ್ಧೆಯಿಂದ ನವರಾತ್ರಿಯನ್ನು ಆಚರಿಸುತ್ತಾರೋ ಅವರಿಗೆ ಜಗನ್ಮಾತೆಯು ಧೈರ್ಯ, ಸಮೃದ್ಧಿ ಮತ್ತು ಜ್ಞಾನವನ್ನು ಕರುಣಿಸಿ ಜೀವನದ ಎಲ್ಲ ಕ್ಷೇತ್ರಗಳಲ್ಲೂ ವಿಜಯವನ್ನು ನೀಡುತ್ತಾಳೆ. ಇದುವೇ ನವರಾತ್ರಿಯ ನಿಜವಾದ ರಹಸ್ಯ ಎಂದಾಗ ಮಹರ್ಷಿಗಳು ಆ ದಿವ್ಯ ಜ್ಞಾನಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾರೆ. ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತ ನಮಸ್ತಸ್ಸೆ 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 ನಮೋ ನಮಃ. ಈ ನವರಾತ್ರಿಯು ನಿಮ್ಮೊಳಗಿನ ದೈವಿಕ ಶಕ್ತಿಯನ್ನು ಜಾಗೃತಗೊಳಿಸಲಿ. ಎಲ್ಲರಿಗೂ ಆಯುಧ ಪೂಜೆ ಮತ್ತು ವಿಜಯದಶಮಿಯ ಹಾರ್ದಿಕ ಶುಭಾಶಯಗಳು. ಇಂತಹ ದೈವಿಕ ಜ್ಞಾನಾಮೃತಕ್ಕಾಗಿ MJ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಕೊಟ್ಟು ನಿಮ್ಮ ಬಂಧು ಮಿತ್ರರಿಗೂ ಶೇರ್ ಮಾಡಿ ನಿಮಗಿಷ್ಟವಾದ ದೇವರ ನಾಮವನ್ನು ಕಮೆಂಟ್ ಮಾಡುವಿರಾಗಿ ಭಾವಿಸುತ್ತಾ ಮುಂದಿನ ಸ್ವಾರಸ್ಯಕರ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಸರ್ವೇ ಜನಃ ಸುಖಿನೋ ಭವಂತು. ಧನ್ಯವಾದಗಳು. ನಮಸ್ಕಾರ.